ಪ್ರೀತಿಯ ಮಹಿಂದ್ರೈ. ಇವತ್ತು ನಾವು ಮೊಟ್ಟೆ ಮತ್ತು ಒಣಗಿದ ಮೀನಿನ ಸಾರು ಮಾಡುವ ಬನ್ನಿ. ಫಸ್ಟ್ ನಾವು ಮಸಾಲೆಗೆ ರೆಡಿ ಮಾಡುವ. ಫಸ್ಟ್ ಪಾತ್ರೆಗೆ ಎಣ್ಣೆ ಹಾಕಿ, ಆಮೇಲೆ ಮೆಂತೆ, ಜೀರಿಗೆ, ಕೊತ್ತಂಬರಿ ಫ್ರೈ ಮಾಡಿ ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡಬೇಕು. ಆಮೇಲೆ ಅದೇ ಎಣ್ಣೆಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿ, ಆಮೇಲೆ ಬ್ಯಾಡಗೆ ಮೆಣಸನ್ನು ಫ್ರೈ ಮಾಡಬೇಕು. ಫಸ್ಟು ಹುರಿದ ಎಲ್ಲ ಮಸಾಲವನ್ನು ಮಿಕ್ಸಿಗೆ ಹಾಕಬೇಕು. ಅದರ ಜೊತೆ ಸ್ವಲ್ಪ ತೆಂಗಿನಕಾಯಿ, ಅರಿಶಿನ ಹುಡಿ, ಹುಣಸೆ ಹುಳಿ, ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಕರಿಬೇವು ಸೊಪ್ಪು, ಈರುಳ್ಳಿ, ಕಾಯಿಮೆಣಸು, ಟೊಮೆಟೊ, ಶುಂಠಿ ಹಾಕಿ ಫ್ರೈ ಮಾಡಬೇಕು. ರುಚಿಗೆ ತಕ್ಕ ಉಪ್ಪು ಹಾಕಿ ರುಬ್ಬಿದ ಮಸಾಲೆಯನ್ನು ಅದಕ್ಕೆ ಹಾಕಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಬೇಕು. ಆಮೇಲೆ ಬೇಯಿಸಿ ಇಟ್ಟ ಮೊಟ್ಟೆಯನ್ನು ಹಾಕಬೇಕು. ಆಮೇಲೆ ಸ್ವಲ್ಪ ಕುದಿಯಬೇಕು. ಆದ ನಂತರ ಒಣಗಿದ ಮೀನನ್ನು ಹಾಕಬೇಕು. ಆಮೇಲೆ ಮತ್ತೆ ಚೆಂದ ಕುದಿಸಬೇಕು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮೊಟ್ಟೆ ಮತ್ತು ಒಣಗಿದ ಮೀನಿನ ಸಾರು ರೆಡಿ. ಆಮೇಲೆ ಕುಚ್ಚಲಕ್ಕಿ ಅನ್ನ ಜೊತೆ ಊಟ ಮಾಡಿದರೆ ವಾವ್! ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.